ಪಂಚೇಂದ್ರಿಯಂ ನಮ್ಮ ಆಲ್ಮೋಸ್ಟ್ ಆಲ್ ಕಾರ್ತಿಕ್ ವೆಂಕಟೇಶ್ ಸಿನಿಮಾ ಎಲ್ಲ ಆ್ಯಕ್ಟ್ ಮಾಡಿದ್ದೀನಿ. ಒಂದು ಖುಷಿ ವಿಚಾರ ಅಂದರೆ ಎಲ್ಲ ಸಂಸ್ಕೃತದ ಪದಗಳನ್ನ ಇಟ್ಕೊಂಡು ಟೈಟ್ಲ್ ಇಡ್ತಾರೆ. ದರ್ಪಣ ಆಗಿರ್ಬೋದು, ಪಂಚೇಂದ್ರಿಯಂ ಆಗಿರ್ಬೋದು, ಖುಷಿ ಕೊಡೋದ್ರ ಜೊತೆ ಕೆಲಸ ಮಾಡೋದಕ್ಕೆ. ಬಟ್ ಒಂದು ವಿಷಯ ಹೇಳಬೇಕು ಅಂದರೆ ಪ್ರತಿಯೊಂದು ಸಿನಿಮಾನೂ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ. ಯಾಕೆ ಡಿಲೇ ಆಗುತ್ತೋ ಸಿನಿಮಾ ರಿಲೀಸ್ ಆಗೋದು ಗೊತ್ತಿಲ್ಲ. ಅದೊಂಚೂರು ನಮ್ಮ ವೆಂಕಟೇಶ್ವರ್ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಥ್ಯಾಂಕ್ ಯು. ಎಲ್ಲ ಆಲ್ಮೋಸ್ಟ್ ಆಲ್ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಹೇಳಿದ್ದಾರೆ. ಚಿತ್ರಕ್ಕೆ ಯಶಸ್ಸಾಗಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ವ್ಯಕ್ತಿವಾಸಿ ಸರ್. ಯತಿರಾಜ್ ಸರ್ ದಯವಿಟ್ಟು ಮಾತಾಡಬೇಕು. ಉತ್ತರ ಕೊಟ್ಬಿಡ್ತೀನಿ. ಫಿಲ್ಮ್ ರಿಲೀಸ್ ಮಾಡೋದು ಡೈರೆಕ್ಟರ್ ಕೈಲಿರಲ್ಲ, ಪ್ರೊಡ್ಯೂಸರ್ ಕೈಲಿರುತ್ತೆ. ಫಿಲ್ಮ್ ಸೆನ್ಸರ್ ಮಾಡಿರ್ತೀವಿ ನಾವು. ಪೋಸ್ಟ್ ಪ್ರೊಡಕ್ಷನ್ ಅನ್ನೋದು ಒಂದು ಎಕ್ಸ್ಪಾನ್ಸಿವ್ ಪ್ರೋಸೆಸ್, ತುಂಬ ಟೈಮ್ ತೊಗೊಳುತ್ತೆ. ಸೊ ನೀಟಾಗಿ ಮಾಡಬೇಕು ಅಂತ ಮಾಡ್ತೀವಿ ಅಷ್ಟೇ. ಆಮೇಲೆ ನನ್ನ ಫಿಲ್ಮಲ್ಲಿ ಗ್ರಾಫಿಕ್ಸ್ ಜಾಸ್ತಿ ಇರುತ್ತೆ. ಆ ಗ್ರಾಫಿಕ್ಸ್ ಇಲ್ಲ ಅಂದರೆ ನಾವು ನಾರ್ಮಲ್ ಫಿಲ್ಮ್ ಆಗಿಬಿಡುತ್ತೆ. ಆ ಗ್ರಾಫಿಕ್ಸ್ ಎಲಿಮೆಂಟ್ ಇದ್ದೇ ನಾನು ಮಾಡೋದು. ನಾನು ಅದು ಈಚೆ ವರ್ಕ್ ಮಾಡೋಕ್ಕೆ ಟೈಮ್ ತೊಗೊಳುತ್ತೆ. ಈ 3 ಕಾರಣದಿಂದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಯತಿರಾಜ್ ಸರ್ ದಯವಿಟ್ಟು ಮಾತಾಡಿ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಳಿದಾಗೆ ಕಾರ್ತಿಕ್ ವೆಂಕಟೇಶ್ ಒಂದಷ್ಟು ಕಲಾವಿದರನ್ನ ಪ್ರತಿ ಸಿನಿಮಾದಲ್ಲಿ ಕ್ಯಾರಿ ಮಾಡ್ಕೊಂಡೇ ಹೋಗ್ತಾರೆ. ಅದರಲ್ಲಿ ನಾನು ಕೂಡ ಒಬ್ಬ. ದರ್ಪಣದಿಂದ ಇದುವರೆಗೂ ಮಾಡಿರೋ ಎಲ್ಲ ಸಿನಿಮಾಗಳದ್ದು ಒಂದು ಒಳ್ಳೊಳ್ಳೆ ಪಾತ್ರ ಮಾಡಿಸಿದ್ದಾರೆ. ಇಲ್ಲಿ ಪ್ರಾಯಶಃ ಮೊದಲನೇ ಬಾರಿಗೆ ಅನಿಸುತ್ತೆ ನಾನು ಮೊನ್ನೆ 2 ವರ್ಷದ ಹಿಂದೆ ಮಾಯಾಮೃಗ ಅಂತ ನಾಯಕ ನಟನಾಗಿ ನಟಿಸಿದ್ದೆ. ಆ ಕಾಲ ಹೊರಟೋಯ್ತು. ನಿನಗೂ ವಯಸ್ಸಾಗೋಯ್ತು ಅನ್ನೋ ಕಾಲ ಬಂದಿದೆ ಇವಾಗ. ಈ ಸಿನಿಮಾದಲ್ಲಿ ಒಬ್ಬ ಹೀರೋಯಿನ್ನ ತಂದೆಯಾಗಿ ನಾನು ಕಾಣಿಸ್ಕೊಂಡಿದ್ದೀನಿ. ಕಾರ್ತಿಕ್ ಅವ್ರು ಹೇಳಿದಾಗೆ ನನಗೆ 2 ಸಮಸ್ಯೆ ಇರುತ್ತೆ. ಒಂದು ಆಸ್ತಮಾ ಕಾಯಿಲೆ ಮತ್ತು ಒಂದು ತೊದಲ್ಕೊಂಡು ಮಾತಾಡೋದು. ಅವೆರಡನ್ನೂ ಕೂಡ ಸಿನಿಮಾದಲ್ಲಿ ನಾನು ಮಾಡಿದ್ದು ಇದೆ ಮೊದಲ ಬಾರಿಗೆ. ಸ್ವಲ್ಪ ಹೊಸ ರೀತಿಯಾಗೇ ಆಗಿತ್ತು. ಇನ್ನೇನು ಪಾತ್ರದ ಬಗ್ಗೆ ನಾನು ಅಷ್ಟಾಗಿ ಹೇಳೋ ಹಾಗಿಲ್ಲ. ಕಥೆಯ ಹಿನ್ನೆಲೆಯಲ್ಲಿ ಕಾರ್ತಿಕ್ ವೆಂಕಟೇಶು ಅದೇ ವಾಸು ಅವ್ರು ಹೇಳ್ದಂಗೆ ಭಾಳ ಅಚ್ಚುಕಟ್ಟಾಗಿ ಕ್ಲೀನಾಗಿ ಪ್ಲಾನ್ ಮಾಡಿಕೊಂಡು ಶೂಟ್ ಮುಗಿಸ್ಕೋತಾರೆ. ಈಗ ಆಲ್ರೆಡಿ ಅವ್ರ ಕೈಯಲ್ಲಿ ಮಾನ್ಸ್ಟಾರು ಮತ್ತು ಇನ್ನೊಂದೆರಡು ಸಿನಿಮಾಗಳು ಕೈಲಿದೆ. ಆಲ್ರೆಡಿ ಯಾವಾಗಲೂ ಬ್ಯುಸಿ ಇರ್ತಾರೆ, ನಮ್ಮನ್ನು ಬ್ಯುಸಿಯಾಗಿರ್ತಾರೆ. ಅದಕ್ಕೋಸ್ಕರ ಕಾರ್ತಿಕ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಸೋಮಶೇಖರ್ ಅವರು ಕೂಡ ನನ್ನ ಗೆಳೆಯರೇ. ಒಂದು ಸಂಕುತ್ಕಟ್ಟೆಯಲ್ಲಿ ಅವರು ಒಂದು ಸ್ಟುಡಿಯೋ ಕೂಡ ಇಟ್ಕೊಂಡಿದ್ದಾರೆ ಪುಟ್ಟದಾಗಿ. ಅವರು ಕೂಡ ಅದು 2ನೇ ಪ್ರಯತ್ನ. ಅವ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ, ನಾಗೇಂದ್ರ ಪ್ರಸಾದ್ ಬಂದಿದ್ದಾರೆ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಾನು ಅಂದ್ರೆ ಅದಕ್ಕೊಂದು ಫ್ಲಾಶ್ ಬ್ಯಾಕ್ ಇರುತ್ತೆ ಅನ್ನೋ ಥರ ಸಿನಿಮಾದಲ್ಲಿ ಓಪನ್ ಆಗುತ್ತೆ ಅನ್ಕೋತೀನಿ. ಅಂದ್ರೆ ನನ್ನ ಗೆಳೆಯರು ಒಬ್ಬರಿಗೆ ಏನೋ ಮಾತು ಕೊಟ್ಟಿರ್ತೀನಿ, ಆ ಮಾತು ಉಳಿಸ್ಕೊಳ್ಳೋಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಆ ಮಾತಿನಿಂದ ಏನಿರುತ್ತೆ ಅನ್ನೋದು ಕಥೆಯ ಹಿನ್ನೆಲೆ ಆಗಿರೋದ್ರಿಂದ ಅದು ಮೋಸ್ಟ್ಲಿ ಕಾರ್ತಿಕ್ ಹೇಳಿದ್ರೆ ಸರಿ ಹೋಗುತ್ತೆ. ಒಂದು ಜವಾಬ್ದಾರಿ ನನ್ನ ಮೇಲೆ ಇರುತ್ತೆ. ಅದನ್ನ ನಾನು ಹೇಗೆ ನಿಭಾಯಿಸ್ತಾ ಹೋಗ್ತೀನಿ, ಅದಕ್ಕೆ ಆಗುವ ತೊಂದರೆಗಳೇನು, ಅದನ್ನ ಕಬಳಿಸೋಕೆ ಪ್ರಯತ್ನ ಪಡೋ ಪಾತ್ರಗಳೇನು ಅನ್ನೋದು ಸ್ಕ್ರೀನ್ ಪ್ಲೇ. ನಾನು ಪೂರ್ತಿ ನೋಡಿದ ಸಿನಿಮಾ ಬಹುತೇಕ ಇರ್ತೀನ ಅಂತ ಹೇಳ್ತಾರೆ. ಒಂದೊಳ್ಳೆ ಪಾತ್ರ. ಅದೇ ಡೈರೆಕ್ಟ್ ಹೇಳಿದಂಗೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಇರುವಂತಹ ಒಂದೊಳ್ಳೆ ಪಾತ್ರ ಮಾಡಿದ್ದೀನಿ. ಮಧ್ಯೆ ಅಫ್ಜಲ್ ಬಂದಿರ್ತಾರೆ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಹಿರಿಯ ನಟರು ಹಲವಾರು ವರ್ಷಗಳಿಂದ ಚಂದನವನದಲ್ಲಿ ತಮ್ಮ ಕಲಾ ಸೇವೆಯನ್ನು ಮಾಡ್ಕೊಂಡು ಬಂದದ್ದು. 333 ಚಿತ್ರಗಳನ್ನ ಇದುವರೆಗೂ ಯಶಸ್ವಿಯಾಗಿ ಮುಗಿಸ್ಯಾರ. ಜೋರಾಗಿ ಚಪ್ಪಾಳೆ ಬರಬೇಕು ನಮ್ಮ ಗಣೇಶ್ ರಾವ್ ಸರ್ ಅವರಿಗೆ. ನಾವು ಚಿಕ್ಕ ವಯಸ್ಸಿಂದ ಅಂತ ಹೇಳ್ಬೋದು, ನಿಮ್ಗೆ ವಯಸ್ಸಾಯ್ತು ಅಂತ ಹೇಳ್ತಾ ಇಲ್ಲ ಸರ್, ಖಂಡಿತವಾಗ್ಲೂ. ಬಟ್ ಆಗ್ಲಿಂದ ಇವ್ರನ್ನ ಸೀರಿಯಲ್ಗಳಲ್ಲಿ, ಸಿನಿಮಾಗಳಲ್ಲಿ ನೋಡ್ಕೊಳ್ತಾನೆ ಬಂದಿದ್ವಿ. ಖುಷಿ ಆಗುತ್ತೆ ಅಂಥವ್ರನ್ನ ನಾವು ಇಲ್ಲಿ ಕಾಣುವಂಥದ್ದು. ಸರ್ ದಯವಿಟ್ಟು ನಿಮ್ಮ ಮಾತುಗಳು. ಧನ್ಯವಾದಗಳು. ನೀವು ಚಿಕ್ಕವರಿದ್ದಾಗ ನಾನು ಸ್ವಲ್ಪ ಚಿಕ್ಕವನೇ ಇದ್ದೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ, ನಿರ್ಮಾಪಕ ನಿರ್ದೇಶಕರಿಗೂ ಹಾಗೂ ವೇದಿಕೆ ಮುಂಭಾಗ ಇರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕರಿಸುತ್ತಾ, ಕಾರ್ತಿಕ್ ವೆಂಕಟೇಶ್ ಅವರ ಚಿತ್ರದಲ್ಲಿ ನಾವೆಲ್ಲರೂ ಆಸ್ಥಾನ ಕಲಾವಿದರು. ಎಲ್ಲ ಸಿನಿಮಾಗಳಲ್ಲೂ ನಮ್ಮನ್ನು ಬಳಸ್ಕೋತಾರೆ, ಅದೊಂದು ಸಂತೋಷ. ಈಗ ಬಹುತೇಕ ನಿರ್ದೇಶಕರು ಹೀರೋ ಕರ್ನಾಟಕದವರು, ಹೀರೋಯಿನ್ನು ತಮಿಳುನಾಡವರು, ಪೋಷಕ ಪಾತ್ರಗಳು ಬೇರೆ ಬೇರೆ ರಾಜ್ಯಗಳನ್ನ ಕರ್ಕೊಂಡ್ಬಂದು ಇಲ್ಲಿ ನಮ್ಮ ಕನ್ನಡ ಕಲಾವಿದರು ಬದುಕೋದೇ ಕಷ್ಟ. ಆ ಪರಿಸ್ಥಿತಿ ಇರುವಾಗ ಕಾರ್ತಿಕ್ ಅಂತವರು ಅಪ್ಪಟ ಕನ್ನಡದ ಕಲಾವಿದರನ್ನ ಬಳಸ್ಕೊಂಡು ಕನ್ನಡ ಕಲಾವಿದರಿಗೆ ಕೆಲವು ದಿನಗಳ ಊಟದ ವ್ಯವಸ್ಥೆ ಮಾಡ್ತಾರೆ. ನಿಜವಲ್ಲೂ ನಿಮಗೆ ಆಭಾರಿಯಾಗಿರ್ತೀವಿ ಸರ್. ತುಂಬ ಸಂತೋಷ. ಈಗೆಲ್ಲ ಹೊಸದಾಗಿ ಪ್ಯಾನ್ ಇಂಡಿಯಾ ಸಿನಿಮಾ ಬಂದಿದೆ. ಅದರಲ್ಲಿ ನಾನು ಹೇಳಿದ ಹಾಗೆ ಹೀರೋ ಒಂದು ರಾಜ್ಯದವರು, ಹೀರೋಯಿನ್ ಇನ್ನೊಂದು ರಾಜ್ಯದವರು. ಪೋಷಕ ಕಲಾವಿದರಿಗೆ ಕೆಲಸನೇ ಇರಲ್ಲ. ಅಂದರೆ ಕನ್ನಡ ಪೋಷಕ ಕಲಾವಿದರಿಗೆ ಬೇರೆ ಪೋಷಕ ಕಲಾವಿದರಿಗೆ ಕೆಲಸ ಕೊಡ್ತಾರೆ. ಅಲ್ಲಿ ಆ ಪೋಷಕ ಕಲಾವಿದರಿಗೆ ಬೇಕಾದರೆ ಫ್ಲೈಟಲ್ಲಿ ಕರೆಸ್ತಾರೆ, ಸ್ಟಾರ್ ಹೋಟ್ಲಲ್ಲಿ ವ್ಯವಸ್ಥೆ ಮಾಡ್ತಾರೆ. ನಮ್ಮಿಲ್ಲಿನ ಪೋಷಕ ಕಲಾವಿದರಿಗೆ ಕೊಡೋ ಪೇಮೆಂಟ್ ಕೊಟ್ಟರೆ ಸಾಕು ನಮಗೆ. ಅಂಥರ ಪರಿಸ್ಥಿತಿನಲ್ಲಿ ನಮ್ಮ ಕಾರ್ತಿಕ್ ವೆಂಕಟೇಶ್ ಅಂತ ನಿರ್ದೇಶಕರು ನಮ್ಮ ಪೋಷಕ ಕಲಾವಿದರನ್ನ ಬಳಸ್ಕೊಂಡು ಅವ್ರ ಜೀವನಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅವರಿಗೆ ನಿಜ ಇನ್ನೂ ಮತ್ತೊಮ್ಮೆ ನಿಮಗೆ ಧನ್ಯವಾದ ತಿಳಿಸ್ತೀನಿ ಸರ್.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.